ಮಾಡೋದ್ರಲ್ಲಿ ಭಾಳ ಫೇಮಸ್ಸು. ಇತ್ತೀಚೆಗೆ ಕುಂದಾಪುರದವರೆಲ್ಲ ಸಿನಿಮಾ ರಂಗದಲ್ಲೂ ಭಾಳ ಹೆಸರು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ನಮ್ಮ ಕುಂದಾಪುರದವ್ರು ಏನು ಮಾಡಿದ್ರು ಭಾಳ ಚಂದ ಮಾಡ್ತೀವಿ ಅನ್ನೋದು ಹಾಡು ನೋಡಿದಾಗ ಗೊತ್ತಾಗುತ್ತೆ. 3 ದಿನ ಈ ಸಿನಿಮಾದ ನಾನು ವರ್ಕ್ ಮಾಡಿದ್ದು. ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ನಿರ್ದೇಶಕರು ಚೇತನ್ ಶೆಟ್ಟಿಯವರು ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಕಾಳಜಿ, ಭಾಳ ವಿಶೇಷವಾದ ಇದು ಹೊಂದಿದವರು, ಭಾಳ ಚುರುಕಿಂದ ಓಡಾಡ್ತಿದ್ರು. ಆದರೆ ಒಂದು ವಿಚಾರ ನನಗೆ ತುಂಬ ಅನಿಸಿದ್ದು, ನಮ್ಮ ಕ್ಯಾಮ್ರಾಮನ್ ರಾಜು ಹೆಮ್ಮಿಗೆಪುರದ ಬಗ್ಗೆ. ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅವರು. ಊಟ ತಿಂಡಿ ಯಾವುದನ್ನೂ ಲೆಕ್ಕಿಸದೆ 3 ದಿನ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇವ್ರು 2 ಶಾಟ್ ಕೇಳಿದಾದ್ರೂ 10 ಶಾಟ್ ತೆಕ್ಕೊಡ್ತಿದ್ರು. ಇಂಥ ಕ್ಯಾಮ್ರಾಮನ್ಗಳು ಇದ್ಬಿಟ್ಟ ಅಂತಂದರೆ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಸಾಕ್ಷಿ. ತುಂಬ ಜನ ಒಳ್ಳೊಳ್ಳೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಬದಲಾವಣೆ ಎಲ್ಲ ರಂಗಗಳಲ್ಲೂ ಅನಿವಾರ್ಯ. ನಾನು ಬ್ಯಾಂಕಲ್ಲಿ ಲೆಡ್ಜರ್ ಜೊತೆ ಕೆಲಸ ಮಾಡಿದವನು, ಇಂಟರ್ನೆಟ್ ಜೊತೆಗೆ ರಿಟೈರ್ ಆದ ನಾನು. ನಮಗೆ ಬದಲಾವಣೆ ಅಡ್ಜಸ್ಟ್ ಆಗಲ್ಲ, ನಾವೇ ಬದಲಾವಣೆಗೆ ಅಡ್ಜಸ್ಟ್ ಆಗಬೇಕು. ಸಿನಿಮಾ ರಂಗದಲ್ಲೂ ಈಗ ದೊಡ್ಡ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಅದು ನಮಗೋಸ್ಕರ ಕಾಯಲ್ಲ, ನಾವು ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲೇಬೇಕಾಗಿದೆ. ಎಲ್ಲಿ ತನಕ ನಾವು OTT, ಅದರ್ ಲ್ಯಾಂಗ್ವೇಜ್ ರೈಟ್ಸು, TV ರೈಟ್ಸು ಅಂತ ಕಾಯ್ತಾ ಕೂತ್ಕೊಂಡು ಅದರಿಂದ ಸಿನಿಮಾ ಗೆಲ್ಲತ್ತೆ ಅಂತ ಪ್ರಯತ್ನ ಪಟ್ಟರೆ ನಮಗೆ ತುಂಬ ಕಷ್ಟ ಇದೆ. ನಮ್ಮ ಎಫರ್ಟಿಂದ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಜನರನ್ನು ಮೆಚ್ಚಿಸೇ ನಾವು ಗೆಲ್ತೀವಿ ಅನ್ನೋದು ಹಠ ಮತ್ತು ಒಂದು ತಾಕತ್ತು, ಆ ರೀತಿಯ ಸಿನಿಮಾ ನಾವು ಮಾಡತಕ್ಕ ಭಾಳ ಕಷ್ಟ ಇದೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಬಂದು ಕನ್ನಡ ಚಿತ್ರವನ್ನು ಉದ್ಧಾರ ಮಾಡಬೇಕಾಗತ್ತಷ್ಟೇ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಒಳ್ಳೆಯದಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ಧನ್ಯವಾದ. ಸಂಭವಾಮಿ ಯುಗೆ ಯುಗೆ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಮಾತು. ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಒಳ್ಳೆ ಲೈನನ್ನು ನಮ್ಮ ಚಿತ್ರದ ಶೀರ್ಷಿಕೆಯಾಗಿಟ್ಟಂಥ ಚೇತನ್ ಸರ್, ತುಂಬ ಖುಷಿಯಾಯಿತು ಈ ಚಿತ್ರದಲ್ಲಿ ನಟನೆ ಮಾಡಿ. ಅವಕಾಶ ಕೊಟ್ಟಿದ್ದಂಥ ಮ್ಯಾನೇಜರ್ ಆದಂಥ ನರೇಶ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆದಂಥ ಚೇತನ್ ಶೆಟ್ಟಿ ಸರ್, ತುಂಬ ಥ್ಯಾಂಕ್ ಯು. ಅದೇ ಥರ ಜೈ ಶೆಟ್ಟಿ ಸರ್ ಅವರ 2ನೇ ಸಿನಿಮಾ ಹೀರೋ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಸಂಭವಾಮಿ ಯುಗೆ ಯುಗೆ ಚಿತ್ರದ ಮೇಲೆ ಇರಲಿ. ಇದೇ ಜೂನ್ 21ನೇ ತಾರೀಕು ರಿಲೀಸ್ ಆಗ್ತಿದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ. ನಾನು ಇದೇ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿಯವರ ಹಿಂದಿನ ಸಿನಿಮಾಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ. ಪ್ರತಿಭಾ ಮೇಡಮ್, ಪ್ರತೀಕ್ ಒಳ್ಳೆ ಪ್ರೊಡ್ಯೂಸರ್ಸ್, ಮುಂದೆ ಚೀತಾ ಅಂತ ಚಿತ್ರ ಕೂಡ ಮಾಡ್ತಾ ಇದ್ದಾರೆ. ಸೊ ಜೈ ಶೆಟ್ಟಿ ಜೊತೆ ಹಿಂದಿನ ಸಿನಿಮಾ 1975 ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಈ ಚಿತ್ರದಲ್ಲೂ ಅದೇ ಮುಂದುವರೆದಿದೆ. ಸೊ ನೆಗೆಟಿವ್ ಇನ್ಸ್ಪೆಕ್ಟರ್ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಆಲ್ಮೋಸ್ಟ್ 2 ದಶಕಗಳ ನಾನು ಕಲಾ ಸೇವೆಯಲ್ಲಿ ಇವಾಗ 2ನೇ ಸಿನಿಮಾ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾಯಿದ್ದೀನಿ. ನನಗೊಂದು ಹೆಮ್ಮೆ ಇದೆ, ಖುಷಿ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜೈ ಶೆಟ್ಟಿಯವರು ಕೂಡ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಭಾಳ ಬದಲಾವಣೆ ಇದೆ. ದಿನೇಶ್ ಅವರ ಸಹಕಾರ, ನರೇಶ್ ಸರ್ ಅವರ ಸಹಕಾರದಿಂದ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ಚೆನ್ನೈನಿಂದ ಅಶೋಕ್ ಅನ್ನೋ ಒಬ್ಬರು ಆ್ಯಕ್ಟ್ರು ಬಂದಿದ್ದಾರೆ. ಅವರು ಕೂಡ ತುಂಬ ಒಳ್ಳೆಯ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಹೆಣ್ಮಕ್ಳು ಇಬ್ಬರೂ ಮೊದಲನೇ ಸಿನಿಮಾ, ಇಬ್ಬರು ನಿಶಾ ಆ್ಯಂಡ್ ಮಧುರಾ ತುಂಬ ಒಳ್ಳೆಯ ಪಾತ್ರಗಳು, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಥ್ಯಾಂಕ್ ಯು. ನಾನು ಅಶ್ವಿನ್ ಹಾಸನ್ ಅಂತ. ಸೊ ನನಗೆ ಫಸ್ಟ್ ಚಾನ್ಸ್ ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಚೇತನ್ ಸರ್ ಆಫೀಸಲ್ಲಿ ನಾನು ಆಫೀಸ್ ಪೂಜೆ ಆದಾಗಲೇ ಹೋಗಿದ್ದೆ. ರಾಜು ಸರ್ ಇದ್ದರು. ಕತೆ ಕೇಳಿದಾಗಲೇ ಹೇಳಿದೆ, ಇದು ಮಲಯಾಳಮಲ್ಲಿ ಮಾಡಿದ್ರೆ ಬ್ಲಾಕ್ ಬಸ್ಟರ್ ಸರ್ ಅಂತ. ಅಂದರೆ ಯಾಕೆಂದರೆ ಕಂಟೆಂಟ್ ಹಂಗಿತ್ತು. ಯಾಕೆ ನಾವು ಹೇಳುವಾಗ ಮಲಯಾಳಂ ಅಂದರೆ ಕಂಟೆಂಟ್, ಕನ್ನಡದಲ್ಲಿ ಆಲ್ರೆಡಿ ಕಂಟೆಂಟ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ ತುಂಬ. ಬಟ್ ಇವತ್ತಿನ ಟ್ರೆಂಡ್ ಹಂಗೆ ಆಗ್ಬಿಟ್ಟಿದೆ. ಕಂಟೆಂಟ್ ಅಂದರೆ ಮಲಯಾಳಂ ಅನ್ನೋ ಥರ ಆಗ್ಬಿಟ್ಟಿದೆ, ಸಿನಿಮಾ ಥರ. ಸೊ ನನ್ನ ಕಲಾಂಗೋತ್ರಿಲಿ ನನ್ನ ಗುರುಗಳಂತ ರಾಜೇಂದ್ರ ಕಾರಂತ್ ಸರ್ ಹೇಳ್ದಂಗೆ ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ. ಅಂದರೆ ಅಲ್ಲ ಬಿಸ್ನೆಸ್ ಆಗುತ್ತೆ, ಇಲ್ಲಿ ಬಿಸ್ನೆಸ್ ಆಗುತ್ತೆ, ಆ ಥಾಟ್ ಇಲ್ಲ ಚೇತನ್ ಸರ್ಗಾಗಲಿ ನಿರ್ಮಾಪಕರಿಗಾಗಲಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕು. ಅಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನಂಗೆ ಕೃಷ್ಣ ಹೇಳ್ದಂಗೆ ಇದರಿಂದ ಏನೋ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಆಗಲಿ, ಕನ್ನಡ ಸಿನಿಮಾ ಗೆಲ್ಲಿ, ಈ ಸಿನಿಮಾನೂ ಗೆಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಚಿತ್ರ ಯೂಶಲ್ ಆಗಿ ಉದ್ಭವ ಆಗಬೇಕಾದ್ರೆ ಮೊದಲನೇದು ಕತೆ. ಸೊ ನಾನು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಶೂಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು, ತುಂಬ ಪ್ಯಾಷನಾಗಿ ಮಾಡ್ತಾಯಿದ್ರು.
ಯೂಶ್ವಲಿ ನಾನೊಬ್ಬ ನಿರ್ದೇಶಕ ಆಗಿ ನೋಡ್ತಾ ಇರ್ತೀನಿ ಕೆಲವು ಸೀಕ್ವೆನ್ಸ್ಗಳು ಹೇಗೆ ಮಾಡ್ತಾರೆ ಏನು ಕತೆ ಅಂದ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸೀನು ಅಂದರೆ ನಾನು ಅಂದ್ಕೊಂಡಂಗಿಂತ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ರೆಡಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಸೊ ಮಾತಾಡೋದಂತ ಅದೇನಿಲ್ಲ. ಚಿತ್ರ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಈ ಸಂಸ್ಥೆಯಿಂದ ಇನ್ನೂ ಕನ್ನಡಕ್ಕೆ ಇನ್ನೂ 10 ಸಿನಿಮಾಗಳು ಬರಲಿ ಅಂತ ಈ ಮೂಲಕ ದೇವರಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ನನ್ನ ಹೆಸರು ಚೇತನ್ ದುರ್ಗಾ. ಈ ಸಿನಿಮಾದಲ್ಲಿ ದುರ್ಗಾ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ, ನಾಯಕನ ಸ್ನೇಹಿತನ ಪಾತ್ರ. ನನಗೆ ತುಂಬ ದಿನಗಳಿಂದ ಆಸೆ ಇತ್ತು, ಅಂದರೆ ಒಬ್ಬ ಕಾಮಿಡಿಯನ್ ಆಗೇ ನೋಡ್ತಿದ್ರು ಎಲ್ಲರೂ, ಕಾಮಿಡಿ ಮಾತ್ರ ನನ್ನಲ್ಲಿರೋದ ಅಂತ ಅನಿಸ್ತಾ ಇತ್ತು. ಬಟ್ ಎಮೋಷ್ನಲ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೆಕೆಂಡ್ ಹಾಫ್ ಫುಲ್ ಎಮೋಷ್ನಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಫುಲ್ ಕಾಮಿಡಿ ಹೋದರೆ ಸೆಕೆಂಡ್ ಹಾಫ್ ಎಮೋಷ್ನಲ್ ಜರ್ನಿ ಇದೆ ಅಂತ ಒಳ್ಳೆ ಪಾತ್ರವನ್ನು ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ, ನನ್ನೆಲ್ಲ ತಂಡದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಳ್ಳೆ ಮನಸ್ಸಿರೋ ತಂಡ. ಯಾವುದೇ ರೀತಿಯಲ್ಲಿ ಅಂದರೆ ಒಬ್ಬರು ಚಿಕ್ಕವರು ಒಬ್ಬರು ದೊಡ್ಡವರು ಆ ರೀತಿ ತುಂಬ ಕಡೆ ನಡೆಯುತ್ತೆ. ಬಟ್ ಈ ಟೀಮಲ್ಲಿ ಆ ಥರದ್ದು ಯಾವುದೂ ನಡೀಲಿಲ್ಲ. ಮತ್ತು ದೊಡ್ಡ ಒಂದು ತಾರಾ ಬಳಗದ ಜೊತೆ ನನ್ನಂಥ ಪುಟ್ಟ ಕಲಾವಿದ ನಡೆಸಿದ್ದು ತುಂಬ ಖುಷಿ ಆಯಿತು. ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಮಾತಾಡೋಕ್ಕೆ ಭಯ. ಮೊದಲಿಗೆ ಇಲ್ಲಿ ನಡೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ವಂದನೆಗಳು. ಮೊದಲನಾಗಿ ನನಗೆ ಅವಕಾಶ ಕೊಟ್ಟಂತಹ ಚೇತನ್ ಸರ್, ಥ್ಯಾಂಕ್ ಯು. ಜೈ ಬ್ರೋ. ಹಾಗೂ ಮತ್ತು ನನ್ನ ಭಾವ ಅಂತ ಪ್ರೀತಿಯಿಂದ ಕರೀತೀನಿ ದಿನೇಶ್ ಸರ್ ಮತ್ತು ಪ್ರತಿಭಾ ಮೇಡಮ್, ತುಂಬ ಥ್ಯಾಂಕ್ ಯು. ಇದರಲ್ಲಿ ನಾನು ರೌಡಿ ರುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು. ಸೊ ಇದು ಓ ಬಪ್ಪ ಬಾರೋ 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 ಬಾರೋ. ಸೊ ಚೇತನ್ ಸರ್ ಹತ್ರ ನನ್ನ ಮೀಟ್ ಮಾಡಿಸಿದ್ದು ಕಲೈ ಮಾಸ್ಟರ್ ನಿಮಗೂ ತುಂಬ ಥ್ಯಾಂಕ್ ಯು. ಈ ಸಿನಿಮಾ ಟೀಮ್ ಸೇರೋದಕ್ಕೆ ಕಲೈ ಮಾಸ್ಟರ್ ಕೂಡ ಒಬ್ಬರು. ಹಾಗೆಯೇ ಚೇತನ್ ಸರ್ ನನ್ನ ನೋಡಿ ಇದೇ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಫೈನಲ್ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ನೆರೆದಿರೋವಂಥ ಎಲ್ಲ ದೊಡ್ಡ ಕಲಾವಿದರು ಚೇತನ್ ಹೇಳ್ದಂಗೆ ಈ ಚಿಕ್ಕವರು ದೊಡ್ಡವರು ಅಂತ ಏನು ಭೇದ ಭಾವ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ರಾಜಲಕ್ಷ್ಮಿ ಪ್ರೊಡಕ್ಷನಿಂದ ಇನ್ನೊಂದು ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಶಕ್ತಿ ನಿಂತಿದೆ ಈ ಟೀಮ್ಗೆ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದು ನೋಡ್ತಾ ಇದೆ ಶಕ್ತಿ. ಆ ಶಕ್ತಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ದಯವಿಟ್ಟು ಜೂನ್ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸಬ್ರು ಸಿನಿಮಾ ಅಂತ ಯಾರು ಇಗ್ನೋರ್ ಮಾಡಬೇಡಿ. ಏನಾದರೂ ಒಂದು ಮಾಡಿರ್ತೀವಿ, ದಯವಿಟ್ಟು ಬಂದು ನೋಡಿ. ತೆಲುಗು, ತಮಿಳು, ಮಲಯಾಳಂ ಎಲ್ಲ ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಲೇಟ್ ಅನ್ಕೋತೀನಿ, ಮಳೆ ಅಲ್ಲ ಆಗೋಗಿದೆ ಸರ್, ಸಾರಿ, ಕ್ಷಮೆ ಇರಲಿ ಸರ್. ಒಟ್ಟೇನೆಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಚೇತನ್ ಸರು ಕರೆದು ಆಫೀಸಲ್ಲಿ ಒಂದು ಮಂಜ ಅಂತ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ನಾನು ಏನು ಹೇಳೋದು ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ಈ ವೇದಿಕೆಗೆ ಕರೆದಂಥ ನಮ್ಮ ದಿನೇಶ್ ಸರ್ ಆಗ್ಬೋದು, ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನ್ ಆಗ್ಬೋದು, ಎಲ್ಲರಿಗೂ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.